ಖತರ್ನಲ್ಲಿ ಇಸ್ರೇಲ್ ಪರ ಬೇಹುಗಾರಿಕೆ ನಡೆಸಿದಂತಹ ಆರೋಪದಲ್ಲಿ ಮರಣದಂಡನೆಗೆ ಗುರಿಯಾಗಿದ್ದಂತಹ ಭಾರತೀಯ ನೌಕಾಪಡೆಯ ಎಲ್ಲ 8 ಅಧಿಕಾರಿಗಳು ಬಿಡುಗಡೆಯಾಗೋದ್ರೊಂದಿಗೆ ಭಾರತೀಯ ರಾಜತಾಂತ್ರಿಕತೆ ದೊಡ್ಡ ಗೆಲುವನ್ನು ಕಂಡಿದೆ. ಈ ನಡುವೆ ಬಿಜೆಪಿ ಹಿರಿಯ ನಾಯಕ ಮಾಜಿ ರಾಜ್ಯಸಭಾ ಸದಸ್ಯ ಸುಬ್ರಮಣಿಯನ್ ಸ್ವಾಮಿ ಅವರ ಹೇಳಿಕೆಯೊಂದು ಭಾರಿ ಚರ್ಚೆ ಕಾರಣ ಆಗಿದೆ. ಹಾಗಾದ್ರೆ ನಿಜವಾಗಿಯೂ ನಡೆದದ್ದೇನು? ಮರಣದಂಡನೆ ಶಿಕ್ಷೆಗೆ ಒಳಗಾಗಿದ್ದವರ ವಿಚಾರದಲ್ಲಿ ನಡೆದಂಥ ಈ ರಾಜತಾಂತ್ರಿಕ ಪ್ರಕ್ರಿಯೆಗಳು ಏನೇನು? ಅಂತಿಮವಾಗಿ ಹೇಗೆ ಆ 8 ಮಂದಿ ನೌಕಾದಳ ಅಧಿಕಾರಿಗಳನ್ನ ಮರಣದಂಡನೆಯ ಕುಣಿಕೆಯಿಂದ ತಪ್ಪಿಸಿ ಅಲ್ಲಿಂದ ಬಿಡುಗಡೆ ಮಾಡಿಸಲಾಯಿತು? ಸರ್ಕಾರ ಅದನ್ನ ತನ್ನ ರಾಜತಾಂತ್ರಿಕ ಗೆಲುವು ಅಂತ ಹೇಳ್ತಿರುವಾಗ ಸುಬ್ರಮಣಿಯನ್ ಸ್ವಾಮಿ ಅವರ ಹೇಳಿಕೆ ಯಾಕೆ ಬಂತು ಮತ್ತು ಅದರ ನಂತರ ಅದಕ್ಕೆ ವ್ಯಕ್ತವಾದಂತಹ ಪ್ರತಿಕ್ರಿಯೆಗಳೇನು? ಸುಬ್ರಮಣಿಯನ್ ಸ್ವಾಮಿ ಹೇಳಿರುವಂತೆ ಈ ಬಿಡುಗಡೆಯಲ್ಲಿ ಸೂಪರ್ ಸ್ಟಾರ್ ಶಾರುಖ್ ಖಾನ್ ಅವರ ಪಾತ್ರ ಇರೋದು ಹೌದಾ? ಮೊದಲು ಆ 8 ಅಧಿಕಾರಿಗಳು ಶಿಕ್ಷೆಯಿಂದ ಪಾರಾಗಿ ಬಿಡುಗಡೆಯಾದ ಸಂದರ್ಭವನ್ನ ಇಲ್ಲಿ ಗಮನಿಸೋಣ. ಕಳೆದ 1.5 ವರ್ಷದಿಂದ ಖತರ್ ಜೈಲಿನಲ್ಲಿದ್ದಂತಹ ಭಾರತೀಯ ನೌಕಾಪಡೆಯ ಆ ಎಲ್ಲ 8 ಅಧಿಕಾರಿಗಳು ಬಿಡುಗಡೆಯಾದದ್ದು ಮೊನ್ನೆ ಫೆಬ್ರವರಿ 12ರಂದು. ಫೆಬ್ರವರಿ 12ರ ಬೆಳಗಿನ ಜಾವ 2 ಗಂಟೆಗೆ ಅವರಲ್ಲಿ 7 ಮಂದಿ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಮರಣದಂಡನೆಗೆ ಒಳಗಾಗಿದ್ದವರು ಕಡೆಗೆ ಯಾವ ಶಿಕ್ಷೆಯೂ ಇಲ್ಲದೆ ಬಿಡುಗಡೆಯಾಗುವವರೆಗಿನ ಆ ಹಾದಿ ಎಂಥದ್ದಾಗಿತ್ತು? ಹೇಗೆ ಅದೆಲ್ಲವೂ ಸಾಧ್ಯ ಆಯಿತು? 18 ತಿಂಗಳ ಕಾಲ ಸಾವಿನ ದವಡೆಯಲ್ಲಿ ಸಿಲುಕಿ ಕಂಗೆಟ್ಟಿದ್ದವರು ಕಡೆಗೂ ಮರಣದಂಡನೆಯಿಂದ ಪಾರಾಗಿ ಬಿಡುಗಡೆಯಾಗುವಲ್ಲಿ ನಿರ್ಣಾಯಕ ಪಾತ್ರ ಯಾರದ್ದು? ಇದನ್ನ ಭಾರತದ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವು ಅಂತಾನೆ ಹೇಳಲಾಗ್ತಾ ಇದೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳು ಅದರ ಬಗ್ಗೆ ಬರಿತಾ ಇವೆ. ಮರಣದಂಡನೆಯ ಇಳಿಕೆ ಮಾತ್ರ ಅಲ್ಲ, ಅವರ ಬಿಡುಗಡೆಯೇ ಸಾಧ್ಯವಾದುದು ಮಹತ್ವದ ವಿದ್ಯಮಾನ ಆಗಿದೆ. ಏನಿದು ಪ್ರಕರಣ ಅಂತ ಮೊದಲು ನೋಡೋಣ. ಇಸ್ರೇಲ್ಗಾಗಿ ಗೂಢಚಾರ್ಯ ನಡೆಸಿದ್ರು ಅನ್ನುವಂತಹ ಆರೋಪದ ಮೇಲೆ 2022ರ ಆಗಸ್ಟ್ನಲ್ಲಿ ಭಾರತೀಯ ನೌಕಾಪಡೆಯ ಆ 8 ಮಂದಿ ಮಾಜಿ ಅಧಿಕಾರಿಗಳನ್ನ ಖತರ್ನಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ನೌಕಾಪಡೆಯ ಆ ಮಾಜಿ ಅಧಿಕಾರಿಗಳು ಖತರ್ ಸೇನಾಪಡೆಗಳಿಗೆ ತರಬೇತಿ ಮತ್ತಿತರ ಸೇವೆಗಳನ್ನು ಒದಗಿಸುವಂತಹ ಖಾಸಗಿ ಸಂಸ್ಥೆ ದಹರಾ ಗ್ಲೋಬಲ್ ಟೆಕ್ನಾಲಜೀಸ್ ಅಂಡ್ ಕನ್ಸಲ್ಟೆನ್ಸಿ ಸರ್ವಿಸಸ್ಗೆ ಸೇವೆಯನ್ನು ಸಲ್ಲಿಸುತ್ತಿದ್ರು. ಅದರಲ್ಲಿ ಕೆಲವರು ಅತಿ ಸೂಕ್ಷ್ಮ ಅಂತ ತಿಳಿಯಲಾಗುವ ಖತರ್ ಸಬ್ಮರೀನ್ ಯೋಜನೆಯಲ್ಲಿ ಸೇವೆಯಲ್ಲಿದ್ರು. ಕ್ಯಾಪ್ಟನ್ ನವತೇಜ್ ಸಿಂಗಿಲ್, ಕ್ಯಾಪ್ಟನ್ ಬೀರೇಂದ್ರ ಕುಮಾರ್ ವರ್ಮಾ, ಕ್ಯಾಪ್ಟನ್ ಸೌರಭ್ ವಸಿಷ್ಠ, ಕಮಾಂಡರ್ ಅಮಿತ್ ನಾಗಪಾಲ್, ಕಮಾಂಡರ್ ಪೂರ್ಣೇಂದು ತಿವಾರಿ, ಕಮಾಂಡರ್ ಸುಗುಣ್ಕರ್ ಪಕಲ್, ಕಮಾಂಡರ್ ಸಂಜೀವ್ ಗುಪ್ತಾ ಹಾಗೂ ನಾವಿಕ್ ರಾಗೇಶ್ ಬಂಧಿತರಾಗಿದ್ದವರು. ಅವರ ಜಾಮೀನು ಅರ್ಜಿಗಳು ಹಲವು ಬಾರಿ ತಿರಸ್ಕೃತಗೊಂಡಿದ್ವು. ಅವರ ಮೊದಲ ವಿಚಾರಣೆ 2023ರ ಮಾರ್ಚ್ 29ರಂದು ನಡೆಯಿತು. 2023ರ ಅಕ್ಟೋಬರ್ನಲ್ಲಿ ಖತರ್ ಕೋರ್ಟ್ ಎಲ್ಲ 8 ಮಂದಿಗೆ ಮರಣದಂಡನೆಯನ್ನು ವಿಧಿಸಿತ್ತು. ತೀರ್ಪಿನ ಬಗ್ಗೆ ಭಾರತ ತೀವ್ರ ಆಘಾತವನ್ನು ವ್ಯಕ್ತಪಡಿಸಿತ್ತು. ಕಾನೂನು ಹೋರಾಟದ ಎಲ್ಲ ಆಯ್ಕೆಗಳನ್ನ ಪರಿಗಣಿಸ್ತಾ ಇರೋದಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿತ್ತು. ಯಾಕದೊಂದು ಸಂಕೀರ್ಣ ವಿಷಯ ಆಗಿತ್ತು? ಯಾಕವರಿಗೆ ಅಷ್ಟು ದೊಡ್ಡ ಶಿಕ್ಷೆಯನ್ನು ವಿಧಿಸಲಾಗಿತ್ತು? ಭಾರತೀಯ ನೌಕಾಪಡೆಯ ಈ ಮಾಜಿ ಅಧಿಕಾರಿಗಳ ಮೇಲಿನ ಆರೋಪಗಳನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸಲಾಗಿಲ್ಲ. ಆರೋಪಗಳ ಕುರಿತು ಕೋರ್ಟ್ ವಿಚಾರಣೆ ವೇಳೆ ಉಲ್ಲೇಖಿಸಿದ್ರು ಖತರ್ ಅಥವಾ ಭಾರತ ಸರ್ಕಾರ ಅವುಗಳನ್ನು ಬಹಿರಂಗಪಡಿಸಿಲ್ಲ. ಈ 18 ತಿಂಗಳಲ್ಲಿ ಖತರ್ ಇದರ ವಿವರಗಳನ್ನು ಬಹಿರಂಗಪಡಿಸಿನೇ ಇಲ್ಲ. ಭಾರತೀಯ ನೌಕಾಪಡೆಯಲ್ಲಿ 20 ವರ್ಷಗಳಲ್ಲಿ ಅವರ ಮೇಲೆ ಯಾವ ಕಳಂಕವೂ ಇದ್ದಿರಲಿಲ್ಲ. ಇಲ್ಲಿಯೂ ಅವರದು ರಕ್ಷಣಾ ಪಡೆಗಳ ಜೊತೆಗಿನ ಮಹತ್ವದ ಹೊಣೆಗಾರಿಕೆನೇ ಆಗಿತ್ತು. ಆದರೆ ಖತರ್ನಲ್ಲಿ ಅಂತಹದೊಂದು ಶಿಕ್ಷೆ ವಿಧಿಸಿದಾಗ ಗೂಢಚಾರಿಕೆ ಸಾಬೀತುಪಡಿಸುವಂತಹ ನಿಜವಾದ ಪುರಾವೆಗಳು ಇದ್ದಿರಬಹುದೇ ಅನ್ನುವಂತಾಗಿತ್ತು. ಡಿಜಿಟಲ್ ಪುರಾವೆಗಳಿವೆ ಅಂತ ಹೇಳಲಾಗಿತ್ತು. ಗಲ್ಫ್ನಲ್ಲಿ ಇಂತಹದೊಂದು ಆಪತ್ತನ್ನ ಭಾರತ ಮೊದಲ ಬಾರಿಗೆ ಎದುರಿಸಬೇಕಾಗಿ ಬಂದದ್ದು ಖತರ್ನಲ್ಲೇ ಆಗಿತ್ತು. ಅದಾದ ಬಳಿಕ ಮರಣದಂಡನೆಯಿಂದ ಸೀದಾ ಅವರ ಬಿಡುಗಡೆವರೆಗಿನ ಹಾದಿ ಎಂಥದ್ದಾಗಿತ್ತು? 2023ರ ನವೆಂಬರ್ 9 ಮರಣದಂಡನೆ ವಿರುದ್ಧದ ಮೇಲ್ಮನವಿ, 2023 ನವೆಂಬರ್ 16 ಮೇಲ್ಮನವಿ ಪ್ರಕ್ರಿಯೆ ಅಂಗೀಕೃತವಾಗಿದೆ ಅಂತ ಭಾರತದ ಹೇಳಿಕೆ, 2023 ನವೆಂಬರ್ 23 ಮರಣದಂಡನೆ ವಿರುದ್ಧದ ಭಾರತದ ಮೇಲ್ಮನವಿ ಖತರ್ ಕೋರ್ಟ್ನಿಂದ ಅಂಗೀಕಾರ ಆಗಿತ್ತು. 2023 ಡಿಸೆಂಬರ್ 7 ಖತರ್ನ ಭಾರತೀಯ ರಾಯಭಾರಿಯಿಂದ ಜೈಲಿನಲ್ಲಿದ್ದಂತಹ ಆ ಮಾಜಿ ಅಧಿಕಾರಿಗಳ ಭೇಟಿ. ಅಷ್ಟರ ಮಟ್ಟಿಗೆ ಭಾರತ ಸರ್ಕಾರ ಉನ್ನತ ಮಟ್ಟದಲ್ಲಿ ಮಧ್ಯಪ್ರವೇಶ ಮಾಡೋದು ಸಾಧ್ಯ ಆಗಿತ್ತು. 2023 ಡಿಸೆಂಬರ್ 27 ಅತಿ ಮಹತ್ವದ ಬೆಳವಣಿಗೆ ಆಗಿತ್ತು. ಮರಣದಂಡನೆಯನ್ನ ಕೋರ್ಟ್ ಜೀವಾವಧಿಗೆ ಇಳಿಸಿತ್ತು. 2024 ಫೆಬ್ರವರಿ 12 ಎಲ್ಲ 8 ಮಂದಿಯನ್ನ ಯಾವ ಶಿಕ್ಷೆನೂ ಇಲ್ಲದೆ ಬಿಡುಗಡೆ ಮಾಡಲಾಯಿತು. ಹೇಗಿದು ಸಾಧ್ಯ ಆಯಿತು? ಅದರ ಹಿಂದೆ ಹಲವು ಕಾರಣಗಳಿರಬಹುದು. ಅವುಗಳಲ್ಲಿ ಬಹಿರಂಗವಾಗಬಹುದಾದಂತಹ ಕೆಲವಾದ್ರೆ ಇವತ್ತಿಗೂ ಕೂಡ ರಹಸ್ಯವಾಗಿ ಉಳಿಯುವಂಥವು ಕೂಡ ಇನ್ನೂ ಕೆಲವು. ಮೊದಲನೇದಾಗಿ ಖತರ್ ದೊರೆ ಜೊತೆಗಿನ ಮೋದಿಯ ಒಂದು ಉತ್ತಮ ಬಾಂಧವ್ಯ ಅಂತ ಹೇಳಲಾಗ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ರಾಜತಾಂತ್ರಿಕತೆಯ ಪಾತ್ರ, ಮುಖ್ಯವಾಗಿ ಅಜಿತ್ ಧೋವಲ್ ಮತ್ತು ಜೈಶಂಕರ್ ಪಾತ್ರ ಕೂಡ ಇದೆ.
8 ಅಧಿಕಾರಿಗಳ ಮರಣದಂಡನೆ ಜೀವಾವಧಿಗೆ ಇಳಿದಿದ್ದು ಮೋದಿ ಖತರ್ನ ಶೇಖ್ ತಮೀಮ್ ಬಿನ್ ಅಹಮದ್ ಅಲ್ ಥಾನಿ ಅವರನ್ನ ಭೇಟಿಯಾದ ಕೆಲ ದಿನಗಳ ಬಳಿಕ. ಎರಡನೇದಾಗಿ, ವಾರಗಳ ಹಿಂದಷ್ಟೇ ಮಹತ್ವದ LNG ಒಪ್ಪಂದಕ್ಕೆ ಭಾರತ ಸಹಿ ಹಾಕಿದ್ದು. $78 ಬಿಲಿಯನ್ LNG ಆಮದು ಒಪ್ಪಂದ ಅದಾಗಿದ್ದು 20 ವರ್ಷಗಳ ಕಾಂಟ್ರಾಕ್ಟ್ ಆಗಿದೆ. ಇಂತಹ ದೊಡ್ಡ ಒಪ್ಪಂದಗಳು ಪರಸ್ಪರ ಸಂಧಾನಕ್ಕೆ ಹೆಚ್ಚು ಅವಕಾಶಗಳು ತೆರೆಯುತ್ತವೆ ಅನ್ನೋದೊಂದು ಸಾಧ್ಯತೆಯಾಗಿ ಇಲ್ಲಿ ಕಂಡಿದೆ. ಇದೆಲ್ಲದರ ನಡುವೆಯೇ ಮಾಜಿ ರಾಜ್ಯಸಭಾ ಸದಸ್ಯ ಸುಬ್ರಮಣಿಯನ್ ಸ್ವಾಮಿ ಅವರ ಟ್ವೀಟ್ ಒಂದು ಚರ್ಚೆಯನ್ನು ಹುಟ್ಟುಹಾಕಿದೆ. ಭಾರತೀಯ ನೌಕಾಪಡೆಯ ಅಧಿಕಾರಿಗಳ ಬಿಡುಗಡೆಗೆ ಮೋದಿ ಬಾಲಿವುಡ್ ನಟ ಶಾರುಖ್ ಖಾನ್ ಅವರ ಮೊರೆ ಹೋಗಿದ್ರು ಅನ್ನುವಂತಹ ಹೇಳಿಕೆ ಅದು. ಅಧಿಕಾರಿಗಳ ಬಿಡುಗಡೆಗೆ ಖತರ್ ಮನವೊಲಿಸೋದಕ್ಕೆ ವಿದೇಶಾಂಗ ಸಚಿವಾಲಯ ಹಾಗೂ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ವಿಫಲರಾಗಿದ್ರು. ಈ ವಿಚಾರದಲ್ಲಿ ಮಾತುಕತೆಯನ್ನು ನಡೆಸುವಂತೆ ಶಾರುಖ್ ಖಾನ್ ಅವರಿಗೆ ಮೋದಿ ಅವರು ಮನವಿ ಮಾಡಿದ್ರು. ಶಾರುಖ್ ಮಧ್ಯಪ್ರವೇಶದಿಂದ ದುಬಾರಿ ಸೆಟಲ್ಮೆಂಟ್ ಮೂಲಕ ನೌಕಾಪಡೆ ಅಧಿಕಾರಿಗಳ ಬಿಡುಗಡೆಯಾಗಿದೆ. ಹಾಗಾಗಿ ಮೋದಿ ಖತರ್ಗೆ ಹೋಗುವಾಗ ಶಾರುಖ್ ರನ್ನ ಕೂಡ ಕರೆದುಕೊಂಡು ಹೋಗಬೇಕು ಅಂತ ಸುಬ್ರಮಣಿಯನ್ ಸ್ವಾಮಿ ಎಕ್ಸ್ನಲ್ಲಿ ಬರೆದುಕೊಂಡಿದ್ರು. ಇದು ಮಾಧ್ಯಮಗಳಲ್ಲಿ ವ್ಯಾಪಕ ಚರ್ಚೆಗೆ ಕಾರಣ ಆಗಿತ್ತು. ಆದರೆ ಶಾರುಖ್ ಖಾನ್ ಅವರ ಸೋಷಿಯಲ್ ಮೀಡಿಯಾ ಟೀಮ್ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದು, ಇದರಲ್ಲಿ ಶಾರುಖ್ ಖಾನ್ ಅವರ ಪಾತ್ರ ಇಲ್ಲ ಅಂತ ಹೇಳಿದೆ. ಈ ಕುರಿತು ಹೇಳಿಕೆ ಪ್ರತಿಯನ್ನ ಶಾರುಖ್ ಖಾನ್ ಅವರ ಮ್ಯಾನೇಜರ್ ಪೂಜಾ ದದ್ಲಾನಿ ತನ್ನ ಎಕ್ಸ್ನ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಅದೇನೇ ಇದ್ರು ವರ್ಷಗಟ್ಟಲೆ ಜೀವ ಭಯದಲ್ಲೇ ಕಳೆದಿದ್ದಂತಹ ಭಾರತದ ಮಾಜಿ ಅಧಿಕಾರಿಗಳು ಮನೆಗೆ ಮರಳಿದ್ದಾರೆ ಅನ್ನೋದೇ ಅತ್ಯಂತ ಸಂತಸದ ವಿಚಾರ. ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆ, ಅಂತಾರಾಷ್ಟ್ರೀಯ ಕೈದಿ ಹಸ್ತಾಂತರ, ಅಂತಾರಾಷ್ಟ್ರೀಯ ರಾಜಕಾರಣ ಇಂಥವನ್ನೆಲ್ಲ ಸಾಮಾನ್ಯವಾಗಿ ನಾವು ಸಿನಿಮಾಗಳಲ್ಲಿ ನೋಡಿರ್ತೀವಿ. ಅಂಥ ಘಟನೆಯೊಂದು ವಾಸ್ತವದಲ್ಲೇ ನಡೆದಿದೆ. ಅದರ ಹಿನ್ನೆಲೆಯಲ್ಲಿ ಏನೇನೆಲ್ಲ ನಡೆದಿದೆ ಅನ್ನೋದು ಬಹುಶಃ ಬಹಿರಂಗ ಆಗ್ಲಿಕ್ಕಿಲ್ಲ. ಆದರೆ ಭಾರತದ ನೌಕಾದಳ ಅಧಿಕಾರಿಗಳ ಬಿಡುಗಡೆ ಖಂಡಿತ ಒಂದು ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಯ ಗೆಲುವಾಗಿದೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ.